ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಅರ್ಜುನ್ನ ನಿಜವಾಗ್ಲೂ ಕೂಡ ಸಂಧ್ಯಾ ಸಾಯಿಸಿದವರನ್ನ ಜೈಲಿಗೆ ಹಾಕಿಸೋದ್ರಲ್ಲೇ ಯಶಸ್ವಿ ಆಗಿದ್ದಾರೆ. ಅದರ ನಡುವೆ ಪೊಲೀಸ್ ಸ್ಟೇಷನಲ್ಲಿ ಒಂದು ದೊಡ್ಡ ಸತ್ಯವನ್ನ ಬಾಯಿ ಬಿಡ್ತಿದ್ದಾರೆ ಇಲ್ಲಿ ವಿಕ್ಕಿ ಅಮ್ಮ. ಹಾಗಿದ್ರೆ ಅಲ್ಲಿ ರಿವೀಲ್ ಆಗಿದ್ದೇನು, JP ಪಾಟೀಲ್ ನಿಂತಲ್ಲೇ ನಡುಕಿ ಹೋಗಿದ್ಯಾಕೆ, ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ಪೊಲೀಸ್ ಅವರ ಜೊತೆ JP ಪಾಟೀಲ್ ಮನೆಗೆ ಬರ್ತಾರೆ. JP ಪಾಟೀಲ್ ಮನೆಯಲ್ಲಿ ಶಕ್ತಿ ಪ್ರಸಾದ್ ಮತ್ತೆ ಅವರ ಹೆಂಡತಿ ಕೂಡ ಇರ್ತಾರೆ. JP ಪಾಟೀಲ್ ನಿಜಕ್ಕೂ ಶಾಕ್ ಆಗ್ತಿದ್ದಾರೆ ಪೊಲೀಸ್ ಅವ್ರ ಜೊತೆ ಅರ್ಜುನ್ ಮತ್ತೆ ಭಾರ್ಗವಿ ಬಂದದ್ದನ್ನ ನೋಡಿ. ಪ್ರಶ್ನೆ ಕೂಡ ಮಾಡ್ತಾರೆ ಪೊಲೀಸ್ ಅವ್ರು, ಯಾಕೆ ನಮ್ಮನೆಗೆ ಅಂತ. ಈ ಕಡೆ ಭಾರ್ಗವಿ ತಪ್ಪು ಮಾಡಿಲ್ಲ ವಿಕ್ಕಿ ಅನ್ನೋದಾದ್ರೆ ತಪ್ಪಿತಸ್ಥರು ಯಾರು ಅನ್ನೋದು ಕೂಡ ತಿಳ್ಕೊಂಡಿರ್ಬೇಕಲ್ವಾ. ಹಾಗಾಗಿ ನಿಜವಾಗ್ಲೂ ಕೂಡ ತಪ್ಪು ಮಾಡಿದವ್ರು ಯಾರು ಅನ್ನೋದು ಗೊತ್ತಾಗಿದೆ. ಅವರು ಸಿಕ್ ಬಿದ್ದಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಶಕ್ತಿ ಪ್ರಸಾದ್ ಅವರ ಹೆಂಡತಿ ಸೀತಾರ ಶಕ್ತಿ ಪ್ರಸಾದ್ ಅಂತ ಹೇಳ್ತಾಳೆ ಭಾರ್ಗವಿ. ಕೊನೆಗೂ ಅವರ ಕೈಗೆ ಕೋಳುವನ್ನ ಹಾಕಲಾಗತ್ತೆ. ಇಲ್ಲಿ ಶಕ್ತಿ ಪ್ರಸಾದ್ ಭಿಕ್ಷೆ ಬೇಡ್ತಿದ್ದಾರೆ ಭಾರ್ಗವಿ ಹತ್ರ, ದಯವಿಟ್ಟು ಬಿಡಿಸು, ದಯವಿಟ್ಟು ನಮ್ಮ ವಿಷಯಕ್ಕೆ ಬರಬೇಡ, ನಿನ್ ವಿಷಯಕ್ಕೆ ನಾವು ಬರುವುದಿಲ್ಲ ಅಂತ. ಬಟ್ ಆದ್ರೂ ಕೂಡ ಭಾರ್ಗವಿ ಕೇಳೋದೇ ಇಲ್ಲ. ಕೊನೆಗೂ ಇನ್ಸ್ಪೆಕ್ಟರ್ ಪ್ರತಾಪ್ ಶಕ್ತಿ ಪ್ರಸಾದ್ ಅವರ ಹೆಂಡತಿ ಸೀತಾರಾನ ಅಲ್ಲಿಂದ ಇಳ್ಕೊಂಡು ಹೋಗ್ತಾರೆ. ಈ ಕಡೆ JP ಪಾಟೀಲ್ ಕೂಡ ಏನು ಮಾಡಕ್ಕಾಗದ ಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ. ಬಿಕಾಸ್ ಸಾಕ್ಷಿ ಎಲ್ಲವೂ ಕೂಡ ಭಾರ್ಗವಿ ಪರವಾಗಿ ಇದೆ. ತದನಂತರ ಇಲ್ಲಿ ಭಾರ್ಗವಿಯನ್ನ ನಿರ್ಮಲಾ ಪಾಟೀಲ್ ಅವರು ತರಾಟೆಗೆ ತಗೋತಾರೆ. ಏನ್ ಅನ್ಕೊಂಡಿದ್ಯಾ ನೀನು, ನಮ್ಮ ಬೀಗ್ರನ್ನೇ ನೀನು ಜೈಲಿಗೆ ಕಳಿಸ್ತೀಯಾ ಅಂತ ಹೇಳಿ. ಆದ್ರೆ ಭಾರ್ಗವಿ ಪರವಾಗಿ ಅರ್ಜುನ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇಷ್ಟು ದಿನ ತಂದೆ ಪರವಾಗಿ ಇದ್ದಂತ ಅರ್ಜುನ್ ಇವತ್ತು ಭಾರ್ಗವಿ ಪರವಾಗಿ ನಿಂತ್ಕೊಂಡಿದ್ದಾರೆ. ಈ ಕಡೆ ನಿರ್ಮಲ್ ಅವರು ಏನ್ ಮಾತಾಡ್ತಿದ್ಯಾ ಅರ್ಜುನ್, ಭಾರ್ಗವಿ ಪರವಾಗಿ ಮಾತನಾಡ್ತಿದ್ಯಾ, ಇಷ್ಟು ದಿನ ನಮ್ಮ ಪರವಾಗಿ ಇದ್ದ ಅಂತ ಪ್ರಶ್ನೆ ಮಾಡಿದಾಗ ಹೌದು ನಿಮ್ ಪರವಾಗಿ ಇದ್ದೆ ಅಂದ್ರೆ ವಿಕ್ಕಿ ತಪ್ಪು ಮಾಡಿರಲಿಲ್ಲ, ಹಾಗಾಗಿ ನನ್ಗೆ ವಿಕ್ಕಿ ತಪ್ಪು ಮಾಡಿಲ್ಲ ಅನಿಸ್ತು, ಅದಕ್ಕೋಸ್ಕರ ನಿಮ್ ಪರವಾಗಿ ಇದ್ದ. ಆದ್ರೆ ಇವತ್ತು ಸೀತಾರ ಆಂಟಿ ತಪ್ಪು ಮಾಡಿದ್ದಾರೆ, ಭಾರ್ಗವಿ ಅವರು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಮುಂದಾಗಿದ್ದಾರೆ, ಹಾಗಾಗಿ ನಾನು ಅವರ ಪರವಾಗಿ ಇದೀನಿ ಅಂತ ಅರ್ಜುನ್ ಹೇಳ್ತಾರೆ. ಏನ್ ಮಾತಾಡ್ತಿದ್ಯಾ ಅರ್ಜುನ್, ಸೀತಾರ ಯಾರು ಅನ್ನೋದು ಗೊತ್ತದೆ ಅಲ್ವಾ, ಅವರು ನಮ್ಮ ಬೀಗ್ರು, ನೀನ್ ಈ ರೀತಿ ನಡ್ಕೊಂಡ್ರೆ ಹೇಗೆ ಅಂತ ನಿರ್ಮಲ್ ಅವರು ಪ್ರಶ್ನೆ ಮಾಡ್ತಾರೆ. ಅಮ್ಮ ಒಂದ್ ಮಾತನ್ನ ತಿಳ್ಕೊಳ್ಳಿ, ನಮ್ಮವರು ತಪ್ಪು ಮಾಡಿದ ಮಾತ್ರಕ್ಕೆ ಅದು ಸರಿ ಅಂತ ಆಗೋದಿಲ್ಲ. ನಮ್ಮವರು ತಪ್ಪು ಮಾಡಿದಾಗ ಅವರನ್ನ ತೀಡ್ಬೇಕಾಗತ್ತೆ, ಅರ್ಥ ಮಾಡಿಸ್ಬೇಕಾಗತ್ತೆ ಅವರ ತಪ್ಪನ್ನ. ಅದಕ್ಕೂ ಮೀರಿ ಅವರು ತಪ್ಪು ಮಾಡಿದ್ರೆ ಕಾನೂನಿನಾತ್ಮಕವಾಗಿ ಅವರಿಗೆ ಶಿಕ್ಷೆಯನ್ನ ಕೊಡಲಾಗತ್ತೆ, ಶಿಕ್ಷೆ ಸಿಗ್ಲೇಬೇಕು ಅವ್ರಿಗೆ ಅಂತ ಅರ್ಜುನ್ ಹೇಳ್ತಾರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಅರ್ಜುನ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ನನ್ನಿಂದ ತಪ್ಪಾಗಿದೆ, ನಂಗೆ ಅರ್ಥ ಆಗತ್ತಾ, ವಿಕ್ಕಿ ತಪ್ಪು ಮಾಡಿದಾನೆ ಅಂತ ಅನ್ಕೊಂಡಿದ್ದೆ, ನನಗೆ ಅಲ್ಲಿ ಸಿಕ್ಕಂತ ಸಾಕ್ಷಿನ ನೋಡಿ. ಆದ್ರೆ ಆ ನಂತರ ಅರ್ಜುನ್ ನನ್ನ ಕಣ್ ತೆರೆಸಿದ್ರು. ಅರ್ಜುನ್ ನಿಮ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ನಾನು ತಪ್ಪು ಮಾಡೋಕೆ ಹೊರಟು ಬಿಟ್ಟಿದ್ದೆ, ಅದರಿಂದ ನಾನು ಅದನ್ನ ಮಾಡದೇ ಇರೋ ಹಾಗೆ ತಡೆದಿದ್ದು ನೀವೇನೆ ಅಂತ ಅರ್ಜುನ್ಗೆ ಭಾರ್ಗವಿ ಥ್ಯಾಂಕ್ಸ್ ಹೇಳ್ತಾರೆ. ತದನಂತರ ಇಲ್ಲಿ ವಂದನಾ ಸಿಕ್ಕಾಪಟ್ಟೆ ಸಿಟ್ಟಾಗ್ತಿದ್ದಾಳೆ. ತನ್ನ ಅಮ್ಮ ಜೈಲ್ಗೆ ಹೋದ್ರು, ನನ್ನ ತಮ್ಮ ಜೈಲಲ್ಲಿದ್ದಾನೆ ಅನ್ನೋಕ್ಕಿಂತ ಅರ್ಜುನ್ ಭಾರ್ಗವಿ ಒಂದಾಗ್ಬಿಟ್ಟಲ್ಲ ಅನ್ನೋ ಯೋಚನೆ ವಂದನಾಗೆ ಜೋರಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ತದನಂತರ ಇಲ್ಲಿ ಭಾರ್ಗವಿ ಮುಂದೆ ರುದ್ರ ಮತ್ತೆ ಜಯಂತ್ ಅವರು ಬರ್ತಾರೆ. ಬಂದಿದ್ದೆ ಕ್ಷಮೆ ಕೇಳ್ತಿದ್ದಾರೆ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ. ಏನ್ ಮಾತಾಡ್ತಿದ್ರ ಚಿಕ್ಕತ್ತೆ ಚಿಕ್ಕಮ್ಮವ, ನೀವು ದೊಡ್ಡವರು, ನೀವು ನನ್ನ ಹತ್ರ ಕ್ಷಮೆ ಕೇಳುವುದಾ ಅಂದಾಗ, ನೀನಮ್ಮ ಯೋಚನೆಯಲ್ಲಿ ನೀನು ದೊಡ್ಡವಳ, ನಾವು ಏಜಲ್ಲಿ ದೊಡ್ಡವರು ಇರ್ಬೋದು ಅಷ್ಟೇ, ನೀನು ಎಂತವಳು ಅಂತ ಗೊತ್ತಿತ್ತು, ಆದ್ರೂ ಕೂಡ ನಿನ್ನ ಬಗ್ಗೆ ನಾವು ಅನುಮಾನ ಪಟ್ಟು ತಪ್ಪು ಮಾಡಿಬಿಟ್ವಿ ಅಂತ ಹೇಳಿದಾಗ ಪರವಾಗಿಲ್ಲ, ಅದ್ರಲ್ಲಿ ಏನಿದೆ, ನಿಮ್ದೇನು ತಪ್ಪಿಲ್ಲ, ನಿಜಕ್ಕೂ ಕೂಡ ನಿಮ್ಮ ಶಾಗದಲ್ಲಿ ಇದ್ದಿದ್ರೆ ಯಾರೇ ಇದ್ರು ಹಾಗೆ ಮಾಡ್ತಿದ್ರು ಅನ್ಸುತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಈ ಕಡೆ ರುದ್ರ ಅವರು, ನನ್ನ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಯಾರಿಗೂ ಗೊತ್ತಾಗೋಕ್ಕೂ ಮುನ್ನಾನೆ ನನ್ನ ಮಗಳು ಮದುವೆ ಆಗ್ಬಿಡ್ಬೇಕು ಅಂತ ನನ್ನ ತರಾತುರಿ ಮಾಡ್ಬಿಟ್ಟೆ, ಆದ್ರೆ ನೀನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಈ ಒಂದು ಸಮಸ್ಯೆನ ಒಳಗಡೆನೆ ಬಗೆಹರಿಸ್ಬಿಟ್ಟೆ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲಮ್ಮ ಅಂತ ಹೇಳಿ ರುದ್ರ ಅವರು ಭಾರ್ಗವಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ. ತದನಂತರ ಈ ರೀತಿ ಕೇಳ್ತಿದೀವಿ ಅಂತ ತಪ್ಪು ತಿಳ್ಕೋಬೇಡ ಭಾರ್ಗವಿ, ವಿಕ್ಕಿ ಬಿಡುಗಡೆ ಆಗ್ತಾನಲ್ವಾ, ಈಗ ಅವ್ನು ತಪ್ಪು ಮಾಡಿಲ್ಲ ಅನ್ನೋದಾಗಿದೆ ಅಲ್ವಾ ಅಂದಾಗ, ಹೌದು ಅಮ್ಮವ, ಖಂಡಿತವಾಗ್ಲೂ ವಿಕ್ಕಿ ತಪ್ಪು ಮಾಡಿಲ್ಲ ಅಂದಮೇಲೆ ನೆಕ್ಸ್ಟ್ ಇಯರಿಂಗ್ ಅಲ್ಲೇ ಅವನ ಬಿಡುಗಡೆ ಆಗುತ್ತೆ. ಆದ್ರೆ ಅವನು ಇಷ್ಟು ದಿನ ಜೈಲಲ್ಲಿ ಇದ್ದಿದ್ದು ಒಳ್ಳೇದೇ ಆಗದ, ಯಾಕೆ ಅಂದ್ರೆ ಅವನು ರೀತುನ ಮದುವೆ ಆಗಿದ್ದಾನೆ, ನಿಜಕ್ಕೂ ಅವನು ತಪ್ಪು ಮಾಡಿಲ್ಲ ಅನ್ನೋದೇನಿಲ್ಲ, ತಪ್ಪು ಮಾಡಿದಾನೆ, ಸಂಧ್ಯಾಗೆ ತೊಂದರೆ ಕೊಟ್ಟಿದ್ದಾನೆ, ಫೋನ್ ಮಾಡಿ ಮಾತಾಡಿದ್ದಾನೆ, ಇರಿಟೇಟ್ ಮಾಡಿದ್ದಾನೆ, ನಿಜವಾಗ್ಲೂ ಹೊಡೆದಿದ್ದಾನೆ, ಬೈದಿದ್ದಾನೆ, ಎಲ್ಲವನ್ನ ಕೂಡ ಮಾಡಿದ್ದಾನೆ. ಅಂದಮೇಲೆ ಅವನಿಗೆ ತಪ್ಪಿಗೆ ಶಿಕ್ಷೆ ಆಗಬೇಕಾಗಿತ್ತು. ಜೊತೆಗೆ ನಾನು MLA ಮಗ ಅನ್ನೋ ಅಹಂಕಾರ ಇತ್ತು, ಏನು ಬೇಕಿದ್ರು ಮಾಡಿ ಜಯಿಸ್ಕೋಬಹುದು ಅಂತ ಅನ್ಕೊಂಡಿದ್ದ, ಆದರೆ ಇವಾಗ ಅದ್ಯಾವುದು ಕೂಡ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಜೈಲಲ್ಲಿದ್ದು ನಿಜವಾಗ್ಲೂ ಅದರ ಒಂದು ನರಕ ಯಾತನೆಯನ್ನ ಅನುಭವಿಸಿರ್ತಾನೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಂತ ತಪ್ಪು ಮಾಡಬಾರ್ದು ಅಂತ ಕೂಡ ಡಿಸೈಡ್ ಮಾಡ್ಕೊಂಡಿರ್ತಾನೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಹೌದಮ್ಮ ನೀನು ಯೋಚನೆ ಮಾಡಿರೋ ರೀತಿ ಕೂಡ ಚೆನ್ನಾಗೇ ಇದೆ ಅಂತ ಹೇಳಿ ರುದ್ರ ಜಯಂತ್
ಅಂತ ಅವರು ಹೇಳ್ತಾರೆ. ಜೊತೆಗೆ ಏನು ಯೋಚನೆ ಮಾಡಬೇಡಿ, ನೆಕ್ಸ್ಟ್ ಹಿಯರಿಂಗಲ್ಲಿ ವಿಕ್ಕಿ ಬಿಡುಗಡೆ ಆಗುತ್ತೆ ಅಂತಾರೆ. ಇತ್ತ ಕಡೆ ವಿಕ್ಕಿ ಅಂತೂ ನಾನು ಇನ್ಸ್ಪೆಕ್ಟರ್ ಪ್ರತಾಪ್ ಕರ್ಕೊಂಡು ಬರ್ತಾರೆ, ಸಂಧ್ಯಾನ ಸಾಯಿಸಿದವ್ರು ಯಾವ ಮಹಾನ್ ಗಿತ್ತಿ ನನ್ನನ್ನು ಜೈಲಲ್ಲಿ ಇರಿಸಿ ಎಷ್ಟು ಆರಾಮಾಗಿದ್ಲು ಅಂತ ಹೇಳಿ ಅವರನ್ನು ನೋಡಬೇಕು ಅಂತ ಹೇಳಿ ವಿಕ್ಕಿ ವೇಟ್ ಮಾಡ್ತಿರ್ತಾರೆ. ಅದರ ನಡುವೆ ಶಕ್ತಿ ಪ್ರಸಾದ್ ಮತ್ತು JP ಪಾಟೀಲ್ ಅಲ್ಲಿಗೆ ಬರ್ತಾರೆ. ಅವರಿಬ್ರು ಬರ್ತಿದ್ದಾಗೆ ಅಂಕಲ್ ಮತ್ತು ಡ್ಯಾಡ್ ನೀವು ಬಂದ್ರ ನಂಗೆ ನಿಜಕ್ಕೂ ಕೂಡ ಇಲ್ಲಿರೋದು ಎಷ್ಟು ಕಷ್ಟ ಆಗ್ತದೆ ಗೊತ್ತಾ, ಒಂದು ಗಳಿಗೆ ಕೂಡ ಇರೋಕೆ ಆಗ್ತಿಲ್ಲ, ನಿಮಗೂ ಕೂಡ ಇಲ್ಲಿದ್ದಿದ್ರೆ ಗೊತ್ತಾಗ್ತಿತ್ತು ಇಲ್ಲಿ ನರಕ ಯಾತನೆ ಎಷ್ಟು ಅಂತ, ಪ್ಲೀಸ್ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಅಂಕಲ್ ಮತ್ತು ಡ್ಯಾಡ್ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅವ್ರ ಅಮ್ಮ ಬರ್ತಾರೆ. ಅವ್ರ ಅಮ್ಮನ ನೋಡಿದೆ, ಯಾಕೆ ಡ್ಯಾಡ್ ಅಮ್ಮ ಬಂದಿದ್ದಾರೆ, ಅಮ್ಮನ ಯಾಕೆ ಕರ್ಕೊಂಡು ಬರೋಕೆ ಹೋದ, ನಿಜವಾಗ್ಲೂ ಅವಳು ನನ್ನನ್ನು ಈ ಸ್ಥಿತಿಲಿ ನೋಡಿದ್ರೆ ಖಂಡಿತ ಅವಳಿಗೆ ಸಹಿಸೋಕ್ಕಾಗೋದಿಲ್ಲ, ಬೇಕಿದ್ರೆ ನಾನೇ ತಪ್ಪು ಮಾಡಿದ್ದು ಅಂತ ಹೇಳಿ ಇಲ್ಲಿ ಬಂದು ಅವಳು ಸೇರ್ಕೊಂಡ್ಬಿಡ್ತಾಳೆ, ಪ್ಲೀಸ್ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಿದ್ರೆ ಇಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ ಕೈಗೆ ಹಾಕಿರೋ ಕೋಳವನ್ನು ತೋರಿಸ್ತಾರೆ. ಅಮ್ಮನ್ಗೆ ಯಾಕೆ ಕೈಗೆ ಕೋಳ ಹಾಕಿದ್ರೆ, ಏನಮ್ಮ ನೀನೇ ತಪ್ಪು ಮಾಡಿರೋದು ಅಂತ ಒಪ್ಕೊಂಡು ಇಲ್ಲಿಗೆ ಬಂದ್ಬಿಟ್ಯಾ, ಪ್ಲೀಸ್ ಅಮ್ಮ ಯಾಕಮ್ಮ ನಿನಗೆ ನನ್ನ ಮೇಲೆ ಇಷ್ಟು ಪ್ರೀತಿ, ಸುಮ್ಮನೆ ಹೊರಟೋಗ್ಬಿಡು ಅಂತಿರ್ತಾರೆ. ನಂತರ ಇಲ್ಲಿ ವಿಕ್ಕಿಗೆ ಅನಿಸುತ್ತೆ ಇಲ್ಲಿ ನಿಜವಾಗ್ಲೂ ಕೂಡ ಇನ್ಸ್ಪೆಕ್ಟರ್ ಪ್ರತಾಪ್ ಹೋಗಿದ್ದು ತಪ್ಪು ಮಾಡಿದವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಅಲ್ವಾ, ಹಾಗಿದ್ರೆ ನಿಜಕ್ಕೂ ಕೂಡ ತಪ್ಪು ಮಾಡಿರೋದು ಅಮ್ಮನ, ಹಾಗಿದ್ರೆ ಅಮ್ಮನ ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳಿ ಶಾಕ್ ಆಗ್ತಿರ್ತಾನೆ. ನಂತರ ನೋಡಪ್ಪ ವಿಕ್ಕಿ, ನಿಮ್ಮ ಅಮ್ಮನೇ ಕಡಪ್ಪ ಇಷ್ಟು ದಿನ ನಾವು ಹುಡುಕ್ತಿದ್ದಂಥ ಆ ಲೇಡಿ ನಿಮ್ಮಮ್ಮನ ಸಂಧ್ಯಾನ ಸಾಯಿಸಿದ್ದು ಅಂತಿದ್ದಾಗೆ ನಿಜಕ್ಕೂ ಕೂಡ ಇಲ್ಲಿ ವಿಕ್ಕಿಗೆ ಶಾಕ್ ಆಗ್ತದೆ. ನಿಜಕ್ಕೂ ಅದನ್ನು ಸಹಿಸೋಕ್ಕಾಗ್ತಿಲ್ಲ, ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ತದನಂತರ ಇದೆಲ್ಲದಕ್ಕೂ ಕೂಡ ಕಾರಣ ಈ ಮನುಷ್ಯನೇ ಅಂತ ಶಕ್ತಿ ಪ್ರಸಾದ್ ಕಡೆ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ ಇಲ್ಲಿ ಸಿತಾರ. ಶಕ್ತಿ ಪ್ರಸಾದ್ ಅವರು ನನ್ನ ಮಗನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ, ಅವನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅಂಥದ್ರಲ್ಲಿ ನನ್ನ ಮಗ ಜೈಲಲ್ಲಿ ಇರೋ ಹಾಗೆ ಮಾಡಿದ್ರು, ಬಿಡಿಸ್ಕೊಂಡು ಬನ್ನಿ ಅಂತ ಎಷ್ಟೇ ಹೇಳಿದ್ರು ತನ್ನ ರಾಜಕೀಯ ಭವಿಷ್ಯ ಅದು ಇದು ಅಂತಾನೆ ಯೋಚನೆ ಮಾಡ್ತಾ ಇದ್ರು. ಇನ್ನೇನು ಮಾಡಲಿ, ನನ್ನ ಮಗನ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗತ್ತಾ, ನನ್ನ ಮಗ ಜೈಲಲ್ಲಿದ್ದರೆ ನಾನು ಹೇಗೆ ನನಗೂ ನನ್ನ ಮಗ ಅವನ ಸಂಸಾರ ಮಕ್ಕಳು ಮರಿ ಅಂತ ಚೆನ್ನಾಗಿರಬೇಕು ಅನ್ನೋ ಆಸೆ ಇತ್ತು. ಆದರೆ ಈ ಮನುಷ್ಯ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋತಾ ಇರಲಿಲ್ಲ. ಅದಕ್ಕೆ ನಾನು ಸಂಧ್ಯಾನ ಸಾಯಿಸಿದ್ದು, ಸಂಧ್ಯಾ ಬದುಕಿದ್ರಲ್ವ ಇಷ್ಟೆಲ್ಲ ಆಗೋದು, ಸಂಧ್ಯಾನ ಸತ್ತು ಹೋಗ್ಬಿಟ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ, ನನ್ನ ಮಗ ಬಿಡುಗಡೆ ಆಗ್ತಾನೆ ಅಂತ ಹೇಳಿ ನಾನು ಈ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ ಕೊನೆಗೂ ತಾನು ಮಾಡಿರೋ ಕರ್ಮಕಾಂಡವನ್ನು ಒಪ್ಕೊಂಡೇ ಬಿಡ್ತಾರೆ ಸಿತಾರ ಅವರು. ವಿಕ್ಕಿ ನಿಜಕ್ಕೂ ಕೂಡ ಶಾಕ್ಗೆ ಒಳಗಾಗ್ತಿದ್ದಾನೆ. ಇದರ ನಡುವೆ JP ಪಾಟೀಲ್ ಮತ್ತು ಶಕ್ತಿ ಪ್ರಸಾದ್ ಇಬ್ರಿಗೂ ಕೂಡ ಗಲಾಟೆ ಆಗ್ತದೆ. ಬಿಕಾಸ್ ಇಲ್ಲಿ ಶಕ್ತಿ ಪ್ರಸಾದ್ಗೆ ಮೇಲ್ಗಡೆಯಿಂದ ಫೋನ್ ಬರ್ತದೆ, ನಿಮ್ಮ MLA MP ಪೋಸ್ಟಿಂದ ನಿಮ್ಮನ್ನು ಕೆಳಗೆ ಇಳಿಸ್ತಾ ಇದ್ದೀವಿ ಅಂತ ಹೇಳಿ. ಇದರಿಂದ ರುಚಿಗೆದ್ದಿದ್ದಾರೆ ಶಕ್ತಿ ಪ್ರಸಾದ್. ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, JP ಭಾರ್ಗವಿಯನ್ನು ನಾನು ಅಸಡ್ಡೆ ಮಾಡಿಬಿಟ್ಟೆ, ನಾನು ಹೇಳಿದೆ ಏನೋ ಮಾಡ್ತೀನಿ ಅಂತ, ಆದರೆ ನೀನು ಬಿಡಲಿಲ್ಲ. ಈಗ ತಾಳ್ಮೆ ಅಂದ್ಕೊಂಡಿರೋದ್ರಿಂದಾನೇ ಇಷ್ಟೆಲ್ಲ ಆಗ್ತಿರೋದು, ಎಷ್ಟು ಕಷ್ಟಪಟ್ಟಿದ್ದೀನಿ ಈ ಜಾಗಕ್ಕೆ ಬರೋದಕ್ಕೆ, ಎಷ್ಟು ರೌಡಿಸಮ್ ಮಾಡಿದ್ದೀನಿ, ಕೋಟಿ ಖರ್ಚು ಮಾಡಿದ್ದೀನಿ, ನಿಜಕ್ಕೂ ಕೂಡ ಭಾರ್ಗವಿ ಕಥೆಯನ್ನೇ ನಾನು ಮುಗಿಸ್ಬಿಡ್ಬೇಕಿತ್ತು. ಅವತ್ತೇ ಆ ರವೀಂದ್ರನ್ ಕತೆ ಮುಗಿಸಿದ್ರೆ ಇವತ್ತು ಈ ಭಾರ್ಗವಿನೇ ಇರ್ತಿರ್ಲಿಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಭಾರ್ಗವಿಯನ್ನ ಬಿಡುವುದಿಲ್ಲ ಅಂತ JPಗೆ ಹೇಳ್ತಿದ್ದಾರೆ ಶಕ್ತಿ. ಅಷ್ಟರಲ್ಲಿ ಇಲ್ಲಿ JPಗೆ ಒಂದು ಮೆಸೇಜ್ ಬರುತ್ತೆ, ಫೋಟೋ ಬರುತ್ತೆ, ಅದು ಸಂಧ್ಯಾ ಫೋಟೋ ಆಗಿರತ್ತೆ. ಅದನ್ನ ನೋಡಿದ ನಿಜಕ್ಕೂ ಕೂಡ JP ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ಇನ್ನು ಮುಂದೆ ಸಂಧ್ಯಾ ಆಟ ಶುರು ಆಗ್ತದೆ. ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.